ಕನ್ನಡದ ಮೊದಲ ಸ್ಟಾರ್ ನಟಿ ಕಲ್ಪನಾ. ನಾಯಕಿ ಹಿಂಗೆಲ್ಲ ಇರ್ಬೋದಾ ಅಂತೇಳಿ ಒಂದು ದೊಡ್ಡ ಮೇಕ್ ಓವರ್. ಕಲ್ಪನಾ ನೆಗೆಟಿವ್ ಸ್ಟೋರೀಸ್ ನಮಗೆ ತುಂಬ ಓಡ್ತಾ ಇದೆ. ಅಂದರೆ ಕಲ್ಪನಾ ಬಹಳ ಒಳ್ಳೆಯ ರೈಟ್ರು ಕೂಡ. ಹಾಕಿಕೊಳ್ಳುವ ಒಡವೆಯಿಂದ ಹಿಡಿದು ತೊಡುವ ಚಪ್ಪಲಿಯವರೆಗೆ ಭಾರತೀನೇ ನಿರ್ಧರಿಸಿ 3 ಸಲ ಕೂಡ ಭಾರತಿ ಕಣ್ಣೀರು ಹಾಕಿದ ಡ್ರಾಪ್ ಕರೆಕ್ಟಾಗಿ ದಿಲೀಪ್ ಕುಮಾರ್ ಕೆನ್ನೆ ಮೇಲೆ ಬಿದ್ದಿದೆ. ಶಾರ್ಟ್ ಮುಗಿದ್ಮೇಲೆ ದಿಲೀಪ್ ಕುಮಾರ್ ಕೈ ಮುಗಿದು ಹೇಳಿದ್ರಂತ, ಅಮ್ಮ ಇದು ಹೆಂಗೆ ಅಳೋದು ಕಲ್ತಿದ್ದೀನಿ ನೀವು, ಕರೆಕ್ಟಾಗಿ ಕಣ್ಣೀರು ಅಲ್ಲಿಗೆ ಬೀಳುತ್ತಲ್ಲ, ಎಂಥ ಶಕ್ತಿ ಇರ್ಬೋದು ನಿಮಗೆ ಅಂತ ಹೇಳಿ. ಜಯಂತಿ ಒಬ್ಬರೇ ಉದಾಹರಣೆ. ಅವರು ನಾಯಕಿ ಪಾತ್ರ ಮಾಡ್ತಿದ್ದ ಜೊತೆಯಲ್ಲಿ ತಾಯಿ ಪಾತ್ರ ಕೂಡ ಮಾಡ್ತಿದ್ರು, ಮಾಡಿ ಗೆದ್ದಿದ್ದಾರೆ. ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನೀವು ಯಾರದ್ದಾದ್ರೂ ಕಾಲಿಂದ ಕ್ಯಾಮ್ರಾ ಮೂವ್ ಆಗಿದ್ರೆ ಅದು ಮಂಜುಳಾ. ಒಬ್ಳು ನಾಯಕಿಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಸಿನಿಮಾ ಮಾಡಬಹುದು ಅಂತ ಗೊತ್ತಾಗಿದ್ದು ಮಾಲಾಶ್ರೀ. ಕನ್ನಡ ಚಿತ್ರರಂಗದಲ್ಲಿ ನಾವು ನಾಯಕಿಯರು ಕೂಡ ನೋಡ್ತಾ ಹೋಗ್ಬೋದು. ಆಗಿನ ಕಾಲದ ನಾಯಕಿಯರು ಲಕ್ಷ್ಮಿ, ಗೀತಾ, ಆರತಿಯವರು, ಬಿ ಸರೋಜಾದೇವಿಯವರು, ಪಂಡ್ರಿಬಾಯಿ, ಲೀಲಾವತಿ, ಇವರೆಲ್ಲರೂ ಕೂಡ ಒಂದು ದಶಕಗಳ ಕಾಲವು ತಮ್ಮ ನಟನೆಯ ಮೂಲಕ ಚಿತ್ರರಂಗವನ್ನು ಆಳಿದ್ರು. ಈಗ ಸದ್ಯದ ನಾವು ಈ ಕನ್ನಡ ಚಿತ್ರರಂಗದಲ್ಲಿ ಈ ನಾಯಕಿಯರಂತ ನೋಡ್ತಾ ಹೋಗೋದಾದ್ರೆ ರಮ್ಯಾ ಆದ ನಂತರ ಆ ರೀತಿ ಒಂದು ಸ್ಟಾರ್ಡಮ್ಮು ಯಾರಿಗೂ ಇಲ್ವೇನೋ ಅಂದ್ರೆ ಈಗ ನಾಯಕಿಯರು ಯಾವ ರೀತಿ ಆಗ್ತಿದ್ದಾರೆ. ಆ ಸಿನಿಮಾಕ್ಕೆ ಅವ್ರು ಬೇಕೋ ಬೇಡವೋ ಒಂದು ಸಾಂಗಿಗೆ ಬರ್ತಾರೆ ಹೋಗ್ತಾರೆ. ಸಬ್ಜೆಕ್ಟ್ ಓರಿಯೆಂಟೆಡ್ ಮೂವಿ ನಾಯಕಿಯರಿಗೆ ಅಷ್ಟೊಂದು ಸಿಗ್ತಾ ಇಲ್ಲ. ನಾಯಕಿಯರ ಒಂದು ಪರಿಸ್ಥಿತಿ ಅಥವಾ ಭವಿಷ್ಯ ನೋಡೋದಾದ್ರೆ ನಮ್ಮಲ್ಲಿ ನಿಮಗೆ ಆ ಥರದಲ್ಲಿ ಕನ್ನಡದ ಮೊದಲ ಸ್ಟಾರ್ ನಟಿ ಕಲ್ಪನಾನೇ. ಸೊ ನಿಮ್ಗೆ ಪಂಡ್ರಿಬಾಯಿ ಇದ್ರು, ಲೀಲಾವತಿ ಇದ್ರು, ಅದಕ್ಕಿಂತ ಮುಂಚೆ ಸಾಕಷ್ಟು ಜನ ನಾಯಕಿಯರಿದ್ರು. ಅವ್ರು ಯಾರು ಕೂಡ ಧ್ವನಿ ಎತ್ತಿ ಮಾತಾಡ್ತಾ ಇರ್ಲಿಲ್ಲ, ತಲೆ ಎತ್ತಿ ನಿಂತ್ಕೊಳ್ತಾ ಇರ್ಲಿಲ್ಲ, ಸೆರಗನ್ನ ತುಂಬಾ ಹೊತ್ಕೊಂಡಿರ್ತಿದ್ರು, ತುಂಬಾ ಕುಂಕುಮ ಇಟ್ಕೊಂಡಿರ್ತಿದ್ರು. ಅದು ಮಾಡಲ್. ಸೊ ನಮ್ಮಲ್ಲಿ ಕಲ್ಪನಾ ನಾರಿ ಮುನಿದರೆ ಮಾರಿ ಮಾಡಿದ್ರಲ್ವ, ಕುದುರೆ ಹತ್ತಿದ, ಪ್ಯಾಂಟು ಶರ್ಟ್ ಹಾಕಿದೆ, ಜೀನ್ಸ್ ಹಾಕಿದೆ ನಾರಿ ಚೇಂಜ್ ಆಗೋಯ್ತು. ನಮ್ಮಲ್ಲಿ ನಾಯಕಿ ಹಿಂಗೆಲ್ಲ ಇರ್ಬೋದಾ ಅಂತೇಳಿ ಒಂದು ದೊಡ್ಡ ಮೇಕ್ ಓವರ್. ಕಲ್ಪನಾ ನಾನು ಬಹಳ ಕನ್ನಡ ಚಿತ್ರರಂಗದ ಕೊಡುಗೆ. ನಮ್ಮ ಕಲ್ಪನಾ ನೆಗೆಟಿವ್ ಸ್ಟೋರೀಸ್ ನಮಗೆ ತುಂಬ ಓಡ್ತಾ ಇದೆ. ಅಂದರೆ ಕಲ್ಪನಾ ಬಹಳ ಒಳ್ಳೆಯ ರೈಟ್ರು ಕೂಡ ಆಗಿದ್ರು. ಬಹಳ ಒಳ್ಳೆಯ ಸೊಗಸಾದ ಕವನಗಳು ಬರೆದಿದ್ದಾರೆ, ಸೊಗಸಾದ ಆರ್ಟಿಕಲ್ಸ್ ಬರೆದಿದ್ದಾರೆ. ಕಲ್ಪನಾ ಲೇಖನಗಳು ಓದಬೇಕು. ನಾನು ಸಾಕಷ್ಟು ಲೇಖನ, ನನ್ನ ನಂತರ 19 ಲೇಖನ ಇದೆ ಕಲ್ಪನಾ ಬರೆದಿರುವಂಥದ್ದು. ಅವರು ಹಣ್ಣೆಲೆಚ್ಚಗಿರಿದಾಗ ಸಿನಿಮಾಗೆ ಬಂದಾಗ ಯಾರೋ ಪತ್ರಕರ್ತರು ಬರೀತಾರೆ, ಅದರಲ್ಲಿ ಅವಳು ವಿಧವೆ, ಅವಳು ಆ ಥರ ಸೀರೆ ಉಟ್ಕೋಬಹುದಾ ಒಬ್ಳು ವಿಧವೆ, ಅವಳು ಕಾಲೇಜಿಗೆ ಹೋಗ್ತಾಳೆ, ಈ ಥರದ್ದೊಂದು ವಿಮರ್ಶೆ ಬರುತ್ತೆ. ಕಲ್ಪನಾ ಅದಕ್ಕೆ ರಿಪ್ಲೈ ಬರೆದಿದ್ದಾರೆ. ರಿಪ್ಲೈ ಬರೆದಿರುವಾಗ ತ್ರಿವೇಣಿಯ ಮೂಲ ಕಾದಂಬರಿಯಲ್ಲಿ ಏನೇನಿದೆ ಆ ಕ್ಯಾರೆಕ್ಟರ್ಗೆ, ಸಿನಿಮಾದಲ್ಲಿ ಅವಳು ಯಾಕೆ ಹಾಗೆ ಉಟ್ಕೊಳ್ತಾಳೆ, ಈ ಸೀರೆ ಉಟ್ಕೊಳ್ಳುವ ಕಲ್ಪನೆ ಹಿಂದೆ ಹಿಂದಿ ಯಾವ್ಯಾವ ಸಿನಿಮಾದ ವಿಧವೆಯರು ಯಾವ್ಯಾವ ಥರ ಸೀರೆ ಉಟ್ಕೊಂಡಿದ್ದಾರೆ. ನನಗೆ ಆ ಲೇಖನ ಓದಿದ್ರೆ ಕಲ್ಪನಾ ಎಂಥ ಒಳ್ಳೆಯ ಸ್ಟಡಿ ಇತ್ತು. ಸಂವೇರ್ ಕಾಸ್ಟ್ಯೂಮ್ ಬಗ್ಗೆ ಅಷ್ಟು ಸಮರ್ಥಿಸ್ಕೊಂಡು ಬರೆದಿರುವ ಲೇಖನ ಇದೆಯಲ್ಲ, ಬಹಳ ಅದ್ಭುತವಾದ ಲೇಖನ. ಈ ಥರದ ಲೇಖನ ಕಲ್ಪನಾದ್ದು ಬಹಳ ಚೆನ್ನಾಗಿರೋ ಲೇಖನಗಳಿದೆ. ಅವರು ನಾಯಕಿ ಕಲ್ಪನೆ ಹೆಂಗಿರಬೇಕು, ಈ ಥರದ್ದೆಲ್ಲ ಚರ್ಚೆಗಳನ್ನು ಮಾಡಿದ್ದಾರೆ. ಕಲ್ಪನಾ ಯಾವುದೇ ಪಾತ್ರವನ್ನು ನೀವು ಕೊಟ್ಟರೆ, ನಾವು ಶರಪಂಜರ ಗೆಜ್ಜೆ ಪೂಜೆ ಕಲ್ಪನಾ ಮಾತ್ರ ಗೊತ್ತು, ಅದು ಅಲ್ಲದ ಹಣ್ಣೆಲೆಚ್ಚಗಿರಿದಾಗ ಕಲ್ಪನಾ ಬೇರೆ ಥರದ ಕಲ್ಪನಾ. ಸೊ ಕಲ್ಪನಾ ನಿಮಗೆ ಪುಟ್ಟಣ್ಣ ಸಿನಿಮಾದ ಕಲ್ಪನಾ ಮಾತ್ರ ನಾವು ನೋಡ್ತಾ ಇರ್ತೀವಿ. ಪುಟ್ಟಣ್ಣದ ಅಲ್ಲದ ಸಿನಿಮಾದಲ್ಲೂ ಕಲ್ಪನಾ ಮಾಡಿದ್ದಾರೆ. ಮುತ್ತು ಒಂದು ಮುತ್ತುನಲ್ಲಿ ಮಾಡಿದ್ದಾರೆ. ಈ ಥರದ್ದು ಸುಮಾರು ಬೇರೆ ಥರದ ಸಿನಿಮಾಗಳಿದೆ. ಬಲೆ ಅದೃಷ್ಟ ಕಲ್ಪನೆ. ಅಂದರೆ ಕಲ್ಪನಾ ಒಂದು ಕ್ಯಾರೆಕ್ಟರ್ನ ಅರ್ಥ ಮಾಡಿಕೊಂಡು ಅಭಿನಯಿಸೋ ಕ್ರಮ ಇತ್ತಲ್ಲ, ಕಲ್ಪನಾಗೆ ಅವ್ರದ್ದೇ ಆದ ಅಭಿಮಾನಿಗಳು ಸೃಷ್ಟಿಯಾಗೋದಕ್ಕೆ ಇದು ಬಹಳ ಮುಖ್ಯವಾದ ಕಾರಣ ಆಯಿತು. ಸೊ ಕಲ್ಪನಾ ಇದ್ದ ಕಾಲದಲ್ಲೇ ನಮ್ಮಲ್ಲಿ ಇದ್ದ ಕಲಾವಿದೆ ಭಾರತಿ. ಸೊ ಭಾರತಿ ಬಗ್ಗೆ ಒಂದು ಬಹಳ ವಿಶೇಷವಾದ ಮಾತನ್ನು ಹೇಳಬೇಕು. ಯಾವುದೇ ಸಿನಿಮಾ ಇರಲಿ, ಯಾವುದೇ ಸಿನಿಮಾಕ್ಕೆ ಅವರು ಕತೆ ಕೇಳೋರು. ಕತೆ ಕೇಳ್ಬಿಟ್ಟು ಏನು ಕ್ಯಾರೆಕ್ಟ್ರು ಏನು ಎತ್ತ ಅಂತ ಕೇಳೋರು. ಅವರು ಹಾಕಿಕೊಳ್ಳುವ, ಅದು ನೀವು ಭಾರತೀಯರ ಬಗ್ಗೆ ಬರೆಯುವಾಗ ಇದನ್ನೆಲ್ಲರೂ ಬರೆದಿದ್ದಾರೆ, ಹಾಕಿಕೊಳ್ಳುವ ಒಡವೆಯಿಂದ ಹಿಡಿದು ತೊಡುವ ಚಪ್ಪಲಿಯವರೆಗೆ ಭಾರತೀನೇ ನಿರ್ಧರಿಸು. ಅವ್ರು ವಿತ್ ಕಾಸ್ಟ್ಯೂಮೇ ಸೆಟ್ಟಿಗೆ ಬರೋರು. ಸೊ ಅವ್ರು ಯಾವಾಗಲೂ ಹೇಳೋರು, ಸೊ ಇವಳು ಬಡವಳು ಆದರೆ ಇವಳ ಆರ್ಥಿಕ ಸ್ಥಿತಿ ಏನಿರುತ್ತೆ ಇದಷ್ಟನ್ನು ಸ್ಟಡಿ ಮಾಡಿಕೊಂಡು ಮಾಡ್ತಿದ್ರು. ಒಂದು ಹಿಂದಿ ಸಿನಿಮಾದ ಎಕ್ಸಾಂಪಲ್ಲು, ದಿಲೀಪ್ ಕುಮಾರ್ ಅದಕ್ಕೆ ಹೀರೋ. ಸೊ ಅವರು ಬೆಡ್ ಮೇಲೆ ಮಲಗಿರ್ತಾರೆ, ಭಾರತಿ ಬರಬೇಕು, ಬಂದ ಮೇಲೆ ಅವ್ರು ಅಳಬೇಕು. ಅವ್ರು ಅತ್ತಾಗ ಅವರ ಕಣ್ಣೀರು
ದಿಲೀಪ್ ಕುಮಾರ್ ಕೆನ್ನೆ ಮೇಲೆ ಬೀಳುತ್ತೆ, ಅವರು ಟಕ್ ಅಂತ ಕಣ್ ತೆಗಿತಾರೆ. ಓಕೆ. ಇದು ಸೀನ್. 3 ಕಟ್, 2 ಸಲ ಓಕೆ ಆಗಲಿಲ್ಲ ಶಾರ್ಟು, 3 ಸಲ ಓಕೆ ಆಯಿತು. 3 ಸಲ ಕೂಡ ಭಾರತಿ ಕಣ್ಣೀರು ಹಾಕಿದ ಡ್ರಾಪ್ ಕರೆಕ್ಟಾಗಿ ದಿಲೀಪ್ ಕುಮಾರ್ ಕೆನ್ನೆ ಮೇಲೆ ಬಿದ್ದಿದೆ. ಶಾರ್ಟ್ ಮುಗಿದ್ಮೇಲೆ ದಿಲೀಪ್ ಕುಮಾರ್ ಕೈ ಮುಗಿದು ಹೇಳಿದ್ರಂತ, ಅಮ್ಮ ಇದು ಹೆಂಗೆ ಅಳೋದು ಕಲ್ತಿದ್ರೆ ನೀವು, ಕರೆಕ್ಟಾಗಿ ಕಣ್ಣೀರು ಅಲ್ಲಿಗೆ ಬೀಳುತ್ತಲ್ಲ, ಎಂಥ ಶಕ್ತಿ ಇರ್ಬೋದು ನಿಮಗೆ ಅಂತ ಹೇಳಿ. ಭಾರತಿಗಿದ್ದ ಶಕ್ತಿ ಇದು. ಅಂದ್ರೆ ನಿಮ್ಗೆ ಒಂದು ಪಾತ್ರ ಹಿಂಗೆ ಆವಾಹಿಸ್ಕೊಳ್ಳೋದಿರಿ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ, ಖಂಡಿತ ಸಾಧ್ಯ ಇಲ್ಲ. ಅಷ್ಟೊಂದು ಮೈನ್ಯೂಟ್ ಡೀಟೇಲ್ ಹೌದು ಹೌದು. ನಮ್ಮಲ್ಲಿ ಹಾಗಾಗಿ ಭಾರತಿ ಕಲಾವಿದೆ. ಸೊ ಕಲ್ಪನಾ ಭಾರತಿ ಇದ್ದ ಕಾಲದಲ್ಲೇ ಇದ್ದ ಕಲಾವಿದೆ ಜಯಂತಿ. ಜಯಂತಿ ಇವರಿಬ್ಬರಿಗಿಂತ ವರ್ಸಟೈಲ್, ಎಲ್ಲ ಮಾದರಿಯ ಪಾತ್ರಗಳನ್ನ ಮಾಡೋರು. ಭಾರತೀಯ ಚಿತ್ರರಂಗದಲ್ಲೇ ಜಯಂತಿ ಬಗ್ಗೆ ಒಂದು ಬಹಳ ಅಭಿಮಾನದ ಮಾತನ್ನು ನಾನು ಹೇಳಬೇಕು. ಈ ನಾಯಕಿಯರು ತಾಯಿ ಪಾತ್ರ ಮಾಡೋದು ಕೊನೆಗೆ, ತಮ್ಮ ವೃತ್ತಿ ಜೀವನದ ಕೊನೆಯಲ್ಲಿ. ಅಮ್ಮ ತಾಯಿ ಪಾತ್ರ ಮಾಡಿ ನಾಯಕಿ ಮತ್ತೆ ಆಗಕ್ಕಾಗಲ್ಲ. ಜಯಂತಿ ಒಬ್ಬರೇ ಉದಾಹರಣೆ. ಅವರು ನಾಯಕಿ ಪಾತ್ರ ಮಾಡ್ತಿದ್ದ ಜೊತೆಯಲ್ಲಿ ತಾಯಿ ಪಾತ್ರ ಕೂಡ ಮಾಡ್ತಿದ್ರು, ಮಾಡಿ ಗೆದ್ದಿದ್ದಾರೆ. ತಾಯಿಗಿಂತ ದೇವರಲ್ಲಿ ತಮ್ಮ ಜೊತೆ ಕಲಾವಿದ ಮಂಜುಳಾ ತಾಯಿ ಪಾತ್ರ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರ ಹೀರೋಯಿನ್ ಆಗಿರೋ ಸಿನಿಮಾ ಕೂಡ ರಿಲೀಸ್ ಆಗ್ತಾರೆ. ಚಕ್ರತೀರ್ಥದಂಥ ಸಿನಿಮಾದಲ್ಲಿ ತಾಯಿ ಮಗಳು 2 ಅವರೇ ಮಾಡ್ತಾರೆ. ಮಣ್ಣಿನ ಮಗಳು ಸಿನಿಮಾದಲ್ಲಿ ತಾಯಿ ಮಗಳು 2 ಅವರೇ ಮಾಡ್ತಾರೆ. ಅವ್ರು 28-29ನೇ ವರ್ಷದಲ್ಲೇ ತಾಯಿ ಪಾತ್ರ ಮಾಡಿದ್ರು. ಮಾಡಿ ಮತ್ತೆ ನಾಯಕಿ ಆದ್ರು. ಇಂಥದ್ದೊಂದು ಉದಾಹರಣೆ ನೀವು ಭಾರತೀಯ ಚಿತ್ರರಂಗದಲ್ಲಿ ಸಿಕ್ಕಲ್ಲ, ಇನ್ನೊಂದು ಸಿಕ್ಕ. ಲೀಲಾವತಿ ಒಂದ್ಸಲ ತಾಯಿ ಆದ್ಮೇಲೆ ಮತ್ತೆ ನಾಯಕಿ ಆಗಿಲ್ಲ. ಇಂಥ ಉದಾಹರಣೆ ಭಾರತೀಯ ಚಿತ್ರರಂಗದಲ್ಲಿ ಅಂಥದ್ದು ನಿಮ್ಗೆ ಲಕ್ಷ್ಮಿ ಮಾತ್ರ. ಲಕ್ಷ್ಮಿ ತಾಯಿ ಮಾತ್ರ ಮಾಡುವಾಗಲೂ ಹೀರೋಯಿನ್ ಮಾಡಕ್ ಸಾಧ್ಯ ಇತ್ತು. ಅದು ಬಹಳ ವರ್ಸಟೈಲ್ ಕಲಾವಿದಾಗ ಮಾತ್ರ ಹಿಂಗೆಲ್ಲ ಮಾಡೋದಕ್ಕೆ ಸಾಧ್ಯ. ಆಮೇಲೆ ಈ 3 ಕಲಾವಿದೆ ಆದ್ಮೇಲೆ ಬಿ ಸರೋಜಾದೇವಿ ನಮ್ಮಲ್ಲೂ ಮಾಡೋರು, ಬೇರೆ ಕಡೆನೂ ಮಾಡೋರು. ಅವ್ರು ಹೆಚ್ಚು ತಮಿಳಲ್ಲಿ ಸ್ಟಾರ್ ಅದು ಕನ್ನಡಕ್ಕಿಂತಲೂ. ನಮ್ಮಲ್ಲಿ ಸಂಪತ್ಗೆ ಸವಾಲ್ನಿಂದ ಇನ್ನೊಂದು ಮಾಡೆಲ್ ಸ್ಟಾರ್ ಕ್ರಿಯೇಟ್ ಆಗಿತ್ತು, ಅದು ಮಂಜುಳಾ. ಅದು ಮಂಜುಳಾ ಅದು ನಿಮಗೆ ಯಾವಾಗ ರಾಜ್ಕುಮಾರ್ ಕಾಲ್ನಿಂದ ಕ್ಯಾಮ್ರಾ ಮೂವ್ ಮಾಡಿ ತಲೆವರೆಗೆ ಹೋಗುವಾಗ ವಿಷಲ್ಲು, ಹಿಂದೆ 70ನೇ ಸಿನಿಮಾದಲ್ಲಿ ದುಡ್ಡೆಲ್ಲ ಎಸೆಯೋರು, ನಾಣ್ಯ ಗಿಣ್ಯ ಎಲ್ಲ ಎಸೆಯೋರು. ಇದು ಸ್ಟಾರ್ಗಳಿಗೆ ಮಾಮೂಲಿ. ಇದು ಈ ಸ್ಟಾರ್ಡಮ್ನ ನಾಯಕಿಗೆ ತಂದು ಕೊಟ್ಟಿದ್ದ ಮಂಜುಳಾ. ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನೀವು ಯಾರದ್ದಾದ್ರೂ ಕಾಲಿಂದ ಕ್ಯಾಮ್ರಾ ಮೂವ್ ಆಗಿದ್ರೆ ಅದು ಮಂಜುಳಾ ಮೇಲೆ. ಮಂಜುಳಾ ಬೇಸಿಕಲಿ ನಾನು ಮಂಜುಳಾ ಮೇಲೆ ಪುಸ್ತಕ ಕೂಡ ಬರೆದಿದ್ದೀನಿ. ನಾನು ಅವ್ರ ಜೊತೆಗೆಲ್ಲ ಮಾತನಾಡುವಾಗ ಬೈ ಕ್ಯಾರೆಕ್ಟರ್ ಮಂಜುಳಾ ಆ ಥರದ ಕ್ಯಾರೆಕ್ಟರ್ನವರೇ ಅಲ್ಲ, ಬಹಳ ಸಾಫ್ಟ್ ಕ್ಯಾರೆಕ್ಟರ್. ಇದು ಸಂಪತ್ಗೆ ಪಾರ್ವತಮ್ಮನವ್ರಿಗೆ ಮಂಜುಳಾ ಮೇಲೆ ಒಂದು ಬಹಳ ದೊಡ್ಡ ಅಭಿಮಾನ. ಸೊ ಇವರು ಎಂಥವ್ರದ್ದು ಪಾತ್ರ ಬೇಕಾದ್ರೂ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಎರಡು ಕನಸುನಲ್ಲಿ ಒಂದು ಲಾಸ್ಟ್ ಸೀನ್ ಇದೆ, ನಿಮಗೆ ಗೊತ್ತಿರಬೇಕು. ರಾಜ್ಕುಮಾರ್ ಬಂದು ಬಾಗಿಲು ಬಡಿತಾರೆ, ಮಂಜುಳಾ ಅವನೇ ಸ್ನೇಹಿತನ ಹೆಂಡತಿ ಆಗಿರ್ತಾರೆ. ಅವರು ಬಾಗಿಲು ತೆಗಿತಾರೆ. ಬಾಗಿಲು ತೆಗೆದಾಗ ಒಂದು 5-6 ಎಕ್ಸ್ಪ್ರೆಷನ್ ಬೇಕು. ಒಂದು ಸಂತೋಷ, ಎಷ್ಟೋ ದಿವಸದ ಮೇಲೆ ಒಂದು ನೋಡ್ತಾ ಇದ್ದಾಳೆ, ಒಂದು ಸಂತೋಷ. ಆಮೇಲೆ ಒಂದು ಸಂಕೋಚ, ಯಾರನ್ನ ಮದುವೆ ಆಗಿದ್ದಾಳು ಬೇರೆಯವ್ರ ಹೆಂಡತಿ. ಒಂದು ಗಾಬರಿ, ಗಂಡಂಗೆ ಗೊತ್ತಾಗ್ಬಿಟ್ರೆ ಇವನು ನನಗೆ ಮೊದಲನೇ ಲವರ್ ಅನ್ನೋದು ಗೊತ್ತಾಗ್ಬಿಟ್ರೆ ಒಂದು ಭಯ. ಇನ್ನೊಂದು ಆತಂಕ, ಮುಂದೆ ಏನಾಗ್ಬಿಡುತ್ತೋ ಗೊತ್ತಾದ್ರೆ ಅಂತ. 5 ಭಾವನೆಗಳನ್ನು ತೋರಿಸ್ಬೇಕು. ಇದನ್ನು ಮಂಜುಳಾ ತೋರಿಸಿದ್ದಾರೆ ಆ ಸಿನಿಮಾದಲ್ಲಿ. ಪರದಮ್ಮ ಆಗಕ್ಕೆ ಮುಂಚೆ ಮಂಜುಳಂಗೆ ಹೇಳಿದ್ರಂತೆ, ನೋಡಮ್ಮ ನಂಗೆ 5 ಫೀಲಿಂಗ್ ಬೇಕು, ಇದನ್ನು ತೋರಿಸಿದ್ರೆ ನಾನು ಬರ್ಕೊಡ್ತೀನಿ, ಸಿನಿಮಾ 100 days ಹೋಗುತ್ತೆ ಅಂತೇಳಿ. ಅದನ್ನು ಮಂಜುಳಾ ತೋರಿಸಿದ್ದಾರೆ. ನಂಗೆ ಒಂದ್ಸಲ ನಾನು ಬಾಲಕೃಷ್ಣನ ಇಂಟರ್ವ್ಯೂ ಮಾಡುವಾಗ ಹೇಳಿದ್ರು, ಆ ಮಗು ಅದು ಏನು ಎಕ್ಸ್ಪ್ರೆಷನ್ ಕೊಡ್ತು, ನಾನು ಇನ್ನೊಂದು ಸಲ ಆ ಥರದ ಎಕ್ಸ್ಪ್ರೆಷನ್ ನೋಡಿಲ್ಲ ನನ್ನ ಜೀವನದಲ್ಲಿ ಅಂತ. ನಿಮ್ಗೆ ಆ ಸೀನ್ ನೋಡಿದ್ರೆ ಗೊತ್ತಾಗತ್ತೆ. ಅದಾದ ಮೇಲೆ ಸಂಪತ್ಗೆ ಸವಾಲಾಗುವಾಗ ಪಾರ್ವತಮ್ಮ ಬಹಳ ಕ್ಲಿಯರ್ ಆಗಿದೆ, ಇಲ್ಲ ಮಂಜುಳಾ ಅದು ಮಾಡೋಕ್ಕಾಗ್ತದೆ ಅಂತೇಳಿ. ಆ ಟೈಮಲ್ಲಿ ಮಂಜುಳಾ ಬೆಸ್ಗೆ ಅಂತ ಸಿನಿಮಾ ಎಲ್ಲ ಮಾಡ್ತಾರೆ, ಬೆಸ್ಗೆ ಅಂತ ಸಿನಿಮಾ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದದ್ದು ಕಾಲ ಅದು. ಜಯಂತಿ ಫಸ್ಟ್ ಚಾಯ್ಸ್ ಜಯಂತಿ ಮಾಡಬೇಕು ಅಂತೇಳಿ. ಪಾರ್ವತಮ್ಮನವ್ರಿಗೆ ಒಂದು ಈಗ ಜಯಂತಿ ರಾಜ್ಕುಮಾರ್ ಹಿಂಗೆ ಹೋಗಲ್ಲೋ ಬಾರಲ್ಲೋ ಅನ್ನೋ ಸಿನಿಮಾ ಮಾಡಿದಾರೆ ಆಗ್ಲಿ. ಜಯಂತಿ ಅಷ್ಟೊತ್ತಿಗೆ ಮಾಡಿದ್ರು ರಾಜ್ಕುಮಾರ್ ಜೊತೆಗೆ ಆ ಥರ ಸಿನಿಮಾ ಮಾಡಿದ್ರು. ಆ್ಯಕ್ಚುಲಿ ಜಯಂತಿ ಮಾಡಿದ್ರೆ ಈ ಎಫೆಕ್ಟ್ ಆಗಲ್ಲ, ಮಂಜುಳಾ ಮಾಡಿದ್ರೆ ಈ ಎಫೆಕ್ಟ್ ಆಗತ್ತೆ. ಮಂಜುಳಾ ಬಹಳ ಗಾಬರಿ ಆಗ್ಬಿಟ್ಟು, ಅಯ್ಯೋ ಅಣ್ಣವ್ರನ್ನ ಹೋಗಲ್ಲ ಬರಲ್ಲ ಅನ್ನೋದು ಏನು ಕ್ಯಾರೆಕ್ಟರ್ ಇದು, ನೀನು ಮಾಡು ಅಂತ ಹೇಳಿ. ಆಮೇಲೆ
ಮಂಜುಳಗೆ ಎಂತ ಸ್ಟಾರ್ಡಮ್ ಬಂತು ಅಂದ್ರೆ ರುದ್ರಿ ಅಂತ ಕ್ಯಾರೆಕ್ಟರ್, ನೇಮ್. ಆ ರುದ್ರಿ ಹೆಸರಲ್ಲ ಸಿನಿಮಾ ಬಂತು ಮುಂದೆ. ಅಂದ್ರೆ ಆ ಥರದೊಂದು ಸ್ಟಾರ್ಡಮ್ ಅನ್ನ ಕ್ರಿಯೇಟ್ ಆಯ್ತು ನಮ್ಮಲ್ಲಿ. ಆ ಮಂಜುಳನ ಸ್ಟಾರ್ಡಮ್ ನೆಕ್ಸ್ಟ್ ಸಿಕ್ಕಿದ್ದು ಮಾಲಾಶ್ರೀ. ಅದೇ ಮಾಲಾಶ್ರೀ. ಹೌದು. ಅದು ನಿಮ್ಗೆ ನಂಜುಂಡಿ ಕಲ್ಯಾಣದ ಮೂಲಕ ಆ ಥರದ್ದೊಂದು ಕ್ಯಾರೆಕ್ಟ್ರು. ಆಮೇಲೆ ನಿಮ್ಗೆ ಒಬ್ಳು ನಾಯಕಿಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಸಿನಿಮಾ ಮಾಡಬಹುದು ಅಂತ ಗೊತ್ತಾಗಿದ್ದು ಮಾಲಾಶ್ರೀ ಇಂದಾಗಿ. ಇದು ನಮ್ಮಲ್ಲಿ ಅಂದ್ರೆ ನಮ್ಗೆ ಸ್ಟಾರ್ ಹೌ ದೇ ಆರ್ ಮೇಡ್ ಅಂತ ಹೇಳಿ ನಾವು ಯೋಚನೆ ಮಾಡ್ಬೇಕು. ಪೊಲೀಸ್ ರೋಲ್ ಅಂತ ಬಂದಾಗ ನಮ್ಗೆ ನಾಯಕಿಯರು ಅಂತ ಬಂದ ಮಾಲಾಶ್ರೀ ಬಿಟ್ಟು ಬೇರೆ ಯಾರು ಕಾಣದೇ ಇಲ್ಲ, ಆಲ್ಟರ್ನೇಟಿವೇ ಇಲ್ಲ, ಮಾಲಾಶ್ರೀನೇ ಸೂಟೇಬಲ್ ಅಂತ. ಹೌದು ಹೌದು ಹೌದು. ಈಗ ಬಾಲಿವುಡ್ ಚಿತ್ರರಂಗದಲ್ಲೂ ಕೂಡ ಅಷ್ಟೇನೆ, ಮೊದಲು ರಾಜ್ ಕಪೂರ್ ಆಗಿರಬಹುದು ಅಥವಾ ದೇವಾನಂದ್, ಅಮಿತಾಬ್ ಬಚ್ಚನ್, ಹೀಗೆ ಈ ತರ ನಟರು ಬರ್ತಿದ್ರು. ಅದರ ನಂತರ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಈ ರೀತಿ. ಆಫ್ಟರ್ ದೆಮ್ ಇವ್ರಾದ್ಮೇಲೆ ಯಾರು? ಇವಾಗ ಅವರು ಒಂದು ರೂಲೇ ಮಾಡಿದ್ರು ಇಂಡಸ್ಟ್ರಿನ. ಈಗ ಬಾಲಿವುಡ್ ಅಲ್ಲೂ ನೋಡಿದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅಲ್ಲೂ ಕೂಡ ಸ್ಟಾರ್ಸ್ ಗಳು ಕಡಿಮೆ ಆಗ್ತಿದಾರ ಹೇಗೆ? ಬಾಲಿವುಡ್ ನಲ್ಲಿ ಕೂಡ ಯಾಕಂದ್ರೆ ಒಂದು ಬಾಲಿವುಡ್ಗೂ ನಮ್ಮ ಪ್ರಾದೇಶಿಕ ಚಿತ್ರರಂಗಕ್ಕೂ ಇರೋ ಬಹಳ ದೊಡ್ಡ ವ್ಯತ್ಯಾಸ ಏನು ಅಂತಂದ್ರೆ, ನಾವು ಒಂದು ಭಾಷೆ ಒಂದು ಸಂಸ್ಕೃತಿನ ಗಮನ ಇಟ್ಲಿ ಸಿನಿಮಾ ಮಾಡ್ತಾ ಇರ್ತೀವಿ. ಬಾಲಿವುಡ್ ಹಿಂದಿಯನ್ನೇ ಮಾತನಾಡುವ ಕನಿಷ್ಠ 8 ರಾಜ್ಯಗಳಿದೆ. ಹಿಂದಿಯನ್ನೇ ಮಾತೃಭಾಷೆಯಾಗಿ ಉಳ್ಳ ರಾಜ್ಯಗಳು, ಮತ್ತು ಹಿಂದಿಯನ್ನು ಸಹಜ ಭಾಷೆ, ಹಿಂದಿಯ ಜೊತೆಗಿನ ಭಾಷೆ. ನೀವು ಮಧ್ಯಪ್ರದೇಶ, ಮರಾಠಿನೋ ಹಿಂದಿಯ ಜೊತೆಗಿನ ಭಾಷೆ. ಈ ಥರದ 12 ರಾಜ್ಯಗಳಿದೆ. ಅಂದ್ರೆ ನಮ್ಗೆ ಕನಿಷ್ಠ 20 ರಾಜ್ಯಗಳಲ್ಲಿ ಬಾಲಿವುಡ್ ಪ್ರಧಾನವಾಗಿ ರಿಲೀಸ್ ಆಗಬಲ್ಲ ಸಿನಿಮಾ. ಸೊ ನಿಮಗೆ ಅಮಿತಾಬ್ ಬಚ್ಚನ್ ಅಂಥವರಿಗೆ ನಿಮಗೆ 20 ರಾಜ್ಯಕ್ಕೆ ಬೇಕಾದ ಮ್ಯಾನರಿಸಮ್ ಗೊತ್ತಿತ್ತು. ಇದು ಬಹಳ ಮುಖ್ಯವಾದ್ದು. ಇದು ನನಗೆ ಈ ಅಮಿತಾಬ್ ಬಚ್ಚನ್ ಅಥವಾ ರಾಜೇಶ್ ಖನ್ನಾ, ದೇವಾನಂದ್ ಏನು ಸಾಧಿಸಿದ್ರು ಅದನ್ನ ನಾನು ಸಲ್ಮಾನ್ ಖಾನ್ ಅವರು ಮಾಡಿಲ್ಲ ನನ್ನ ಪ್ರಕಾರ. ಆ ಹಂತದ ಸ್ಟಾರ್ಡಮ್ ಅವ್ರಗಳಿಗಿಲ್ಲ. ಸೊ ನಿಮ್ಗೊಂದು 5-6 ರಾಜ್ಯದಲ್ಲಿ ಗೆಲ್ಬೋದು, 20 ರಾಜ್ಯದಲ್ಲ. ಈಗ ನಿಮಗೆ ಬಾಲಿವುಡ್ ಆಸ್ ಎ ಮೂವಿ ಎಟ್ ಕನ್ಫ್ಯೂಸ್ಡ್ ಸ್ಟೇಟ್, ಯಾವುದು ಸ್ಪಷ್ಟತೆ ಇಲ್ದಿರುವ ಸ್ಥಿತಿಯಲ್ಲಿ, ಅಂದ್ರೆ ನಿಮಗೆ ಬಾಲಿವುಡ್ ಎಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ, ಎಲ್ಲಿ ರಿಲೀಸ್ ಆಗುತ್ತೆ, ಯಾವುದು ನಿಮ್ಮ ಕೇಂದ್ರ, ಈ ಸ್ಪಷ್ಟತೆ ಇಲ್ದಿರುವ ಕಾಲದಲ್ಲಿ ನಮ್ಗೆ ಸ್ಟಾರ್ಗಳು ಹೆಂಗೆ ಕ್ರಿಯೇಟ್ ಆಗಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಇದು ನಮ್ಮ ಪ್ರಾದೇಶಿಕ ಭಾಷೆಗೆ ನಿಮ್ಗೆ ಪ್ಯಾನ್ ಇಂಡಿಯಾ ಎಲ್ಲ ಮಾತಾಡ್ತಿದ್ವಲ್ಲ, ಸೊ ಪ್ರಾದೇಶಿಕ ಭಾಷೆ ಕೂಡ ಈ ಸಮಸ್ಯೆ ಇದೆ. ಯಶ್ನ ನೀವು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳ್ತಿರೋ, ಕನ್ನಡ ಸ್ಟಾರ್ ಅಂತ ಹೇಳ್ತಿರೋ, ಇದು ಒಂದು ಸಮಸ್ಯೆ ಇದೆ. ಈ ಸಮಸ್ಯೆ ಬಾಲಿವುಡ್ ಅಲ್ಲಿ ಕೂಡ ಇದೆ. ಸೊ ಅವರಲ್ಲೂ ಕೂಡ ಸಸ್ಟೈನಬಿಲಿಟಿ ಸ್ವಲ್ಪ ಕಮ್ಮಿ ಆಗ್ತದೆ. ಇನ್ನು ಹೀರೋಯಿನ್ ವಿಚಾರಕ್ಕೆ ಬರೋದಾದ್ರೆ ಆಗ ಮಧುಬಾಲ, ರೇಖಾ, ಜಿನತಮ್ಮ, ವಹಿದಾ ರೆಹಮಾನ್, ಹೇಮಮಾಲಿನಿ ಆಗಿರ್ಬೋದು. ಅದರ ನಂತರ ಮಾಧುರಿ ದೀಕ್ಷಿತ್, ಕಾಜೋಲ್, ಶ್ರೀದೇವಿಯನ್ನ ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಕರಿತಿದ್ರು. ಇವರೆಲ್ಲರೂ ಕೂಡ ಸಿನಿಮಾ ಇಂಡಸ್ಟ್ರಿನ ರೂಲ್ ಮಾಡಿದವರು. ಇತ್ತೀಚೆಗೆ ನೇಮ್ಗಳಿವೆ, ಇಲ್ಲ ಅಂತ ಏನಲ್ಲ, ವರ್ಸಟೈಲ್ ಆಕ್ಟರ್ಸ್ ಇದಾರೆ ಅಲ್ಲಿ. ಪ್ರಿಯಾಂಕಾ ಚೋಪ್ರಾ, ದೀಪಿಕಾ ಪಡುಕೋಣೆ, ವಿದ್ಯಾ ಬಾಲನ್, ಆಲಿಯಾ ಭಟ್, ಕರೀನಾ ಕಪೂರ್, ಇವರೆಲ್ಲರೂ. ಆದ್ರೆ ಆಗ ಅವರು ರೂಲ್ ಮಾಡಿದ ರೀತಿಯಲ್ಲಿ ಆ ರೀತಿ ಟವರಿಂಗ್ ಪರ್ಸನಾಲಿಟಿ ಈಗ ಬಾಲಿವುಡ್ ನಲ್ಲಿ ಕಡಿಮೆ ಆಗ್ತಿದೆ ಅಂತ ಅನ್ಸ್ತಿದ್ಯಾ, ಅಥವಾ ಬಾಲಿವುಡ್ ನ ಸದ್ಯದ ಒಂದು ಹೀರೋಯಿನ್ಸ್ ಒಂದು ನಿಮ್ಮಲ್ಲಿ ಒಂದು ಇಂಡಸ್ಟ್ರಿ ಕಳೆದ 10 ವರ್ಷಗಳಲ್ಲಿ ಅದು ಕಿರುತೆರೆ ಇಂಪ್ಯಾಕ್ಟ್ ಕೂಡ ಮೇಲ್ ಓರಿಯೆಂಟೆಡ್ ಆಗ್ತಾ ಇದೆ. ಇಂಡಸ್ಟ್ರಿ, ಎಲ್ಲ ಭಾಷೆಯ ಇಂಡಸ್ಟ್ರಿ ಕೂಡ ಮೇಲ್ ಓರಿಯೆಂಟೆಡ್ ಆಗ್ತಾ ಇದೆ. ಫೀಮೇಲ್ ಓರಿಯೆಂಟೆಡ್ ಮೂವೀಸ್ ಕಮ್ಮಿ ಆಗ್ತಾ ಇದೆ. ಇದಕ್ಕೆ 2 ಬಹಳ ಮುಖ್ಯವಾದ ಕಾರಣ ಇದೆ. ಒಂದು, ನಿಮ್ಮಲ್ಲಿ ಫೀಮೇಲ್ ಓರಿಯೆಂಟೆಡ್ ಮೂವಿಯನ್ನು ನೋಡ್ತಾ ಇದ್ದಿದ್ದು ಮಿಡ್ಲ್ ಕ್ಲಾಸ್, ಮಧ್ಯಮ ವರ್ಗ ಅಂತ ಹೇಳಿ. ಆರ್ಥಿಕವಾಗಿ ನಮ್ಮಲ್ಲಿ ಆ ಮಿಡ್ಲ್ ಕ್ಲಾಸ್ ಅನ್ನೋದೇ ಹೋಗ್ತಾ ಇದೆ. ಮಿಡ್ಲ್ ಕ್ಲಾಸ್ ಅನ್ನೋದೇ ಕೊಲ್ಯಾಪ್ಸ್ ಆಗ್ತಾ ಇದೆ, ಆ ಕಾನ್ಸೆಪ್ಟೇ ಕೊಲ್ಯಾಪ್ಸ್ ಆಗ್ತಾ ಇದೆ. ಯಾಕೆ ಅಂತಂದರೆ ನಿಮಗೆ ಮಧ್ಯಮ ವರ್ಗದವನ ಮಗಳೊಬ್ಬಳು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾಳೆ, ಲಕ್ಷಗಟ್ಟಲೆ ದುಡಿತಾಳೆ, ಇದಕ್ಕಿದಂಗೆ ಅವ್ರ ಎಕನಾಮಿಕ್ ಸ್ಟೇಟಸ್ ಚೇಂಜ್ ಆಗುತ್ತೆ. ಇದು ಒಂದು ಕಡೆ ಆಗ್ತಾ ಇದೆ. ಇನ್ನೊಂದು, ಮಧ್ಯಮ ವರ್ಗದವರು ಥಿಯೇಟ್ರಿಗೆ ಹೋಗಿ ನೋಡುವುದು ಕಮ್ಮಿ ಆಗ್ತಾ ಇದೆ. OTT ಅಲ್ಲೋ ಸ್ಯಾಟಲೈಟಲ್ಲೋ ಬರುತ್ತೆ, ಥಿಯೇಟ್ರಿಗೆ ಹೋಗದೆ ಇರೋದು ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನಿಮಗೆ ಸಿನಿಮಾಕ್ಕೆ ಬರ್ತಾ ಇರುವವರು ಫ್ಯಾಮಿಲಿ ಆಡಿಯನ್ಸ್ ಅಲ್ಲ. ಹಾಗಾಗಿ ನಿಮ್ಗೆ ಸಿನಿಮಾಗಳು ಇವತ್ತು ಫೀಮೇಲ್ ಓರಿಯೆಂಟೆಡ್ ಆಗಿ ಮಾಡೋಕೆ ಆಗ್ತಾ ಇಲ್ಲ ಇವರಿಗೆ. ಇದು ಇಡೀ ಅಖಿಲ ಭಾರತ ಮಟ್ಟದಲ್ಲಿರೋ ಸಮಸ್ಯೆ, ನಮ್ಮಲ್ಲಿ ಮಾತ್ರ ಇಲ್ಲ. ಓಡಲ್ಲ ಅಂತ ಹೇಳ್ತೀರಾ? ಓಡಲ್ಲ ಅಂತಲ್ಲ, ಇದು ತುಂಬಾ ಬೇರೆದೇ ಸಬ್ಜೆಕ್ಟ್. ನಾನು ಡಿಸ್ಕಷನ್ಗೆ ಬಂದ್ರೆ, ಯಾಕಂದ್ರೆ ನಮ್ಗಲ್ಲಿ ಸಿಂಗಲ್ ಥಿಯೇಟರ್ ಕೊಲ್ಯಾಪ್ಸ್ ಆದ್ಮೇಲೆ ನೆಕ್ಸ್ಟ್ ಮಾಡೆಲ್ ಯಾವುದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಮಲ್ಟಿಪ್ಲೆಕ್ಸ್ ಆಲ್ಟರ್ನೇಟ್ ಮಾಡೆಲ್ ಹೌದೋ ಅಲ್ವೋ ಗೊತ್ತಿಲ್ಲ ನಮ್ಗೆ. OTT ಬೇರೆ ಇದೆ. OTT ನಮ್ಗೆ ನೆಕ್ಸ್ಟ್ ಆಪ್ಷನ್ ಗೊತ್ತಿಲ್ಲ.
ಅಥವಾ ನಿಮಗೆ ಸೆಟಲೈಟೇ ನೆಕ್ಸ್ಟ್ ಆಪ್ಷನ್, ಟಿವಿನಲ್ಲಿ ಸಿನಿಮಾ ನೋಡೋದೇ ಆಪ್ಷನ್ ಗೊತ್ತಿಲ್ಲ. ನಾಳೆ ನಾನು ಮೊಬೈಲಲ್ಲೇ ಸಿನಿಮಾ ನೋಡ್ತೀನಾ ಗೊತ್ತಿಲ್ಲ. ಅಂದರೆ ನಾವೊಂದು ಕನ್ಫ್ಯೂಸ್ ಸ್ಟೇಟಸ್ ಅಲ್ಲಿ ಇದೀವಿ. ಮುಂದೆ ಏನಾಗಬಹುದು ಅಂತ ಗೊತ್ತಿಲ್ಲ. ಹಾಗಾಗಿ ಸಿನಿಮಾದ ಎಕನಾಮಿಕ್ಸ್ ಭಾಳ ಕ್ಲಿಯರ್ ಆಗಿಲ್ಲ. ಈಗ ನಾನು 500 ರೂಪಾಯಿ ಹಾಕಿದ್ರೆ ಮೊದಲು ಬಹಳ ಕ್ಲಿಯರು. ನಾನು 500 ರೂಪಾಯಲ್ಲಿ ಹಾಕಿದ್ರೆ ಎ ಸೆಂಟ್ರಲ್ ಇಷ್ಟು ಹೋಗುತ್ತೆ, ಬಿ ಸೆಂಟ್ರಲ್ ಇಷ್ಟು ಹೋಗುತ್ತೆ, ಸಿ ಸೆಂಟ್ರಲ್ ಹೋಗುತ್ತೆ. ಕೆಲವು ಸಿನಿಮಾಗಳು ನಮ್ಗೆ ಎ ಸೆಂಟ್ರಲ್ ಫೈಲ್ಯೂರ್ ಆದರೆ ಬಿ ಸಿನಲ್ಲಿ ದುಡ್ಡು ವಾಪಸ್ ಬರುತ್ತೆ. ಇವತ್ತು ABC ಇಲ್ವಲ್ಲ, ಈ ಕೆಟಗರಿನೇ ಹೊರಟೋಯ್ತಲ್ಲ. ನಿಮ್ಗೆ ರಿಲೀಸ್ ಆಗುವಾಗ ನಿಮ್ಗೆ ಎ ಸೆಂಟರ್ನ ಸಿನಿಮಾ ಬಿ ಸೆಂಟ್ರಲ್ಲಿ ಹಾಕ್ತೀನಿ, ನನಗೆ ಬಿ ಸೆಂಟ್ರೇ ಇಲ್ವಲ್ಲ. ಅಂದ್ರೆ ಎಕನಾಮಿಕ್ಸ್ ಕ್ಲಿಯರ್ ಆಗಿಲ್ಲ ಇದು. ಮೊದಲಿಗೆ ಕಂಪೇರ್ ಮಾಡಿದ್ರೆ ಹೌದು, ಇದು ನಿಮ್ಗೆ ಹೋಲ್ ಸ್ಟಾರ್ಡಮ್ನ ಕನ್ಫ್ಯೂಸ್ ಆಗ್ತಿರೋದು ಈ ಕಾರಣಕ್ಕೆ. ನಮ್ಮ ಎಕನಾಮಿಕ್ಸ್ ಕ್ಲಿಯರ್ ಆಗಿಲ್ಲ. ಹೌದು, ಸಿನಿಮಾ ಅಂತ ತಕ್ಷಣ ಅಲಾಂಗ್ ವಿತ್ ಸಿನಿಮಾ ಎಕನಾಮಿಕ್ಸ್, ಹೌದು, ಪ್ರಾಫಿಟ್ ಅವೆಲ್ಲ ಹೌದು. ನೀವು ಹಾಕಿದ ಬಂಡವಾಳಕ್ಕೆ ನೀವು ಆಯ್ತು, ನೀನು 1.25 ಕೋಟಿ ಹಾಕ್ತೀರಾ, 1.25 ಕೋಟಿ ಹಾಕಿ 1.25 ಕೋಟಿ ವಾಪಸ್ ಬರುವ ದಾರಿಗಳು ಯಾವ್ಯಾವುದು? ಹೌದು.